ಹಾಯ್, ನಾನಿವತ್ತು ನನ್ನ ಅಕ್ಕನ ಮಗಳಿಗೆ ಒಂದು ಹೇರ್ ಕಟಿಂಗ್ ಮಾಡೋಕೆ ಹೊರಟಿದ್ದೆ. ಲಾಸ್ಟ್ ಇಯರ್ ಸಹ ನಾನೇ ಅವಳಿಗೆ ಹೇರ್ ಕಟಿಂಗ್ ಮಾಡಿದ್ದೆ. ಒಂದು ವರ್ಷ ಬಿಟ್ಟು ಪುನಃ ಅವಳು ನನ್ನ ಹತ್ರನೇ ಹೇರ್ ಕಟಿಂಗಿಗೆ ಬಂದಾಳೆ. ಯಾವ ರೀತಿ ಹೇರ್ ಕಟಿಂಗ್ ಮಾಡ್ತೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೆ ಕಾಣಿ. ನಾನು ಎಕ್ಸ್ಪೆರಿಮೆಂಟ್ ಮಾಡೋದು, ಅದಕ್ಕೂ ಅವಳು ನನ್ನ ಹತ್ರ ಬತ್ತಾಳ ಅಂತ ಹೇಳಿದ್ರು ಒಂಥರ ಆಶ್ಚರ್ಯನೇ. ಫಸ್ಟ್ ಹಿಂಗೆ ಡೌನ್ ಮಾಡಿ ಹಿಂಗೆ ಬಾಚ್ಕಣ್ಕ ಚಂದ ಮಾಡಿ ಕ್ಲೀನ್ ಜಿಡ್ಕೆಲ್ಲ ತಪ್ಸ್ಕೊಂಡು ಚಂದ ಬಾಚ್ಕಣ್ಕ. ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಕ್ಕೆ ಈ ಥರ ಸಣ್ಣ ಸಣ್ಣ ರಬ್ಬರ್ ಬ್ಯಾಂಡ್ ಸಿಕ್ಕತ್ತೆ ಕಣ್ಣಿ. ಈ ಥರ ರಬ್ಬರ್ ಬ್ಯಾಂಡ್ ತಗೊಂಡು ಒಂದೊಂದೇ ಸ್ಟೆಪ್ಪಿಗೆ ರಬ್ಬರ್ ಬ್ಯಾಂಡ್ ಹಾಕ್ತಾ ಬರ್ಕ ಕಾಣಿ. ನಾನು ನಿಮ್ಗೆ ತೋರಿಸ್ದೆ ಹೆಂಗಂತ ಹೇಳಿ. ಈ ಥರ ರಬ್ಬರ್ ಬ್ಯಾಂಡ್ ಮಧ್ಯೆ ಮಧ್ಯೆ ಚಂದ ಮಾಡಿ ಜಿಡ್ಕೆಲ್ಲ ಕ್ಲೀನ್ ಮಾಡಿ ತೆಕ್ಕಣಕ್ಕಿಲ್ಲ ಅಂತ ಹೇಳಿದ್ರೆ ಏರ್ ತೆಗ್ಬತ್ತಲ್ಲ ಕೂದಲು ಕಟ್ ಮಾಡೋದು. ಈ ಥರ ಒಂದೊಂದು ಸ್ಟೆಪ್ಪಲ್ಲಿ ರಬ್ಬರ್ ಬ್ಯಾಂಡ್ ಹಾಕಕ್ಕೆ ಒಂದು 2-3 ಸ್ಟೆಪ್ ಮಾಡಿ ಹಾಕಿ ಈ ಥರ ಹೇರ್ ಕಟ್ ಮಾಡ್ತಿಪ್ಪದು ಮತ್ತೆಂತಕ್ಕಲ್ಲ. ಅವಳಿಗೆ ಸ್ಪ್ಲಿಟ್ ಹೇರ್ ಎಲ್ಲ ಜಾಸ್ತಿ ಇತ್ತಂತ ಹೇಳ್ದಾಳೆ. ಅದಕ್ಕೊಂಚೂರು ಮೇಲ್ಮೇಲೆ ಸ್ಪ್ಲಿಟ್ ಹೇರ್ಸ್ ಎಲ್ಲ ಒಂಚೂರು ತೆಗಿ ಅಂತ ಹೇಳ್ದಾಳೆ. ಅದು ಈ ಥರ ಮಾಡಿ ತೆಗೆದ್ರೆ ಪೂರ ಕ್ಲೀನಾಗಿ ಹೊತ್ತಂತೇಳಿ ಅದಕ್ಕೆ ಈ ಥರ ಮಾಡ್ತಾ ಇಪ್ಪದು. ನಾ ತೋರಿಸ್ತೀನಿ ನಿಮಗೆ ರಿಸಲ್ಟ್ ಹೆಂಗಾಯ್ತು ಅಂದ್ಕೊಂಡು. ಕಾಂಬ ಅವಳು ಸ್ಟಡೀಸ್ ಎಲ್ಲ ಡೆಲ್ಲಿಯಲ್ಲಿ ಮಾಡ್ತಾ ಇದ್ದಾಳೆ. ಆದರೂ ಹೇರ್ ಕಟಿಂಗ್ ಮಾತ್ರ ಊರಿಗೆ ಬಂದಲ್ಲ ನನ್ನ ಹತ್ರನೇ ಮಾಡಿಸ್ಕೊಂತಾಳಲ್ಲ, ಅದೇ ನಂಗೆ ಭಾರಿ ಖುಷಿ. ಇಂಥ ಎಕ್ಸ್ಪೆರಿಮೆಂಟ್ ಮಾಡೋಕೆ ಯಾರೂ ಕೂದಲು ಕೊಡೋದಿಲ್ಲ, ಇವಳು ಕೊಡ್ತಾಳೆ ನಂಗೆ ಆರಾಮ್ಸೆ ಪ್ರತಿ ಸಲ ಸಹ. ಇಳ್ಕಣಿ ನಾನೀಗ ಫೈನಲ್ ಆಗಿ ಲಾಸ್ಟಿಗೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿದ್ದೆ. ಚಂದಮ್ಮ ಟೈಟ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡೋಕೆ ರೆಡಿ ಮಾಡ್ತಾ ಇದ್ದೆ. ಕಾಂಬ ಕಟ್ ಮಾಡಿ ಹೆಂಗೆ ರಿಸಲ್ಟ್ ಬರುತ್ತಂತ ಹೇಳಿ ನನಗೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮಾಡಿ ನನಗೂ ಸಹ ಮರ್ತೋಯ್ತು. ಈಗ ಎಂತ ಆತಂತೇಳಿ ಗೊತ್ತಿಲ್ಲ ಎಕ್ಸ್ಪೆರಿಮೆಂಟ್. ಕಟ್ ಮಾಡಿದೆ, ಧೈರ್ಯದಂಗೆ ಕೊಟ್ಟಿದ್ದಾಳು ನಂಗೆ ಕೂದಲು ಬಿಡಿಸ್ತಾ ಇತ್ತು. ಕಾಂಬತಿ ಚಂದ ತೋರ್ತಾ ಇತ್ತಪ್ಪ ಲೈಕ್ ಬಂದಿತ್ತಂತೇಳಿ. ಇನ್ನು ಹೆಂಗೆ ರಿಸಲ್ಟ್ ಬಂತಂತೇಳಿ ಗೊತ್ತಿಲ್ಲ. ತೋರಿಸ್ತಾಳಲ್ಲ ಕಾಂಬ ಹೆಂಗಿತ್ತಂತೇಳಿ. ಒಂದು ಲೆಕ್ಕಕ್ಕೆ ಲೈಕ್ ಬಂದಿತ್ತು, ಒಂದು ಲೆವೆಲಿಗೆ ಬಂದಿತ್ತು. ಸ್ಪ್ಲಿಟ್ ಹೇರ್ಸ್ ಎಲ್ಲ ಸ್ವಲ್ಪ ಹೋಯ್ತಂತ ಅನಿಸುತ್ತೆ. ಆದರೂ ಇನ್ನೊಂಚೂರು ಮಾಡಿರೆ, ಇನ್ನೊಂಚೂರು ನೆಕ್ಸ್ಟ್ ಲೆವೆಲ್ ಕಟ್ ಮಾಡಿರೆ ಸರಿ ಆತ್ತಂತ ಅನಿಸ್ತಾ ಇತ್ತಪ್ಪ. ನಿಮಗೂ ಹಾಗೆ ಅನಿಸ್ತಾ ಇತ್ತಲ್ಲ, ಇನ್ನೊಂಚೂರು ಕಟ್ ಮಾಡ್ಕಂತ ಅನ್ಸೋದಿಲ್ಲ? ನಂಗೆ ಹಾಗೆ ಅನಿಸ್ತೈತಿ ಇನ್ನೊಂಚೂರು ಕಟ್ ಮಾಡುವ ಅಂದ್ಕೊಂಡು. ಎಂತಕ್ಕೂ ಅವಳು ಓಕೆ ಅಂತ ಹೇಳಕ್ಕಲ್ಲ, ಅವಳಿಗೆ ಸಮಾಧಾನ ಆಯ್ತಾ ಇಲ್ಲಿ ಅಂತೇಳಿ ಕಾಣಕ್ಕಲ್ಲ. ಅವಳು ಹೇಳ್ದಾಳೆ ಪುನಃ ಇನ್ನೊಂದು ಲೆವೆಲ್ ಕಟ್ ಮಾಡಿ ಅಂದ್ಕೊಂಡು. ಅದಕ್ಕೆ ಪುನಃ ಅದೇ ರೀತಿ ಫಸ್ಟ್ ಹೆಂಗೆ ನಾನು ರಬ್ಬರ್ ಬ್ಯಾಂಡ್ ಹಾಕಿದೆ ಅದೇ ರೀತಿ ಬಾಚಿ ಪುನಃ ನಾನು ರಬ್ಬರ್ ಬ್ಯಾಂಡ್ ಹಾಕಿ ಇನ್ನೊಂದು ಲೆವೆಲ್ ಕಟ್ ಮಾಡ್ತಾ ಇದ್ದೆ. ಈ ಕಟ್ ಮಾಡಿ ಆದ ನಂತರ ಪುನಃ ಈಗ ರಿಸಲ್ಟ್ ಹೆಂಗೆ ಬರ್ತಂತೇಳಿ ಕಾಂಬ ಬಿಡಿಸ್ತಾ ಇತ್ತು. ಇನ್ನು ಪುನಃ ಮತ್ತೆ ಕಟ್ ಮಾಡೋದಂತ ಹೇಳ್ರು ಮತ್ತೆ ಗ್ಯಾರಂಟಿ ಒಳಗೆ ನಾನು ಓಡಿಸ್ತಾಳೆ. ಈಗ ಕಟ್ ಮಾಡಿತ್ತು, ಈಗ ಹೆಂಗಾಯ್ತು ಅಂತೇಳಿ ಕಾಂಬ. ಈಗ ಒಂದು ಲೆವೆಲಿಗೆ ಬಂತು. ಈಗ ಎಲ್ಲ ಹೇರ್ಸ್ ಎಲ್ಲ ಸ್ಪ್ಲಿಟ್ ಹೇರ್ಸ್ ಎಲ್ಲ ಪೂರ ಹೋಯ್ತು. ಈಗ ಸಾಕು, ಅವಳಿಗೆ ಇಷ್ಟ ಆದರೆ ಸಾಕು. ಇದು ಎಲ್ಲ ಲೆವೆಲ್ ಕಾಣಿ. ಒಂದು ಈ ಲೆವೆಲ್ ಹಂಗಿತ್ತು, ಒಂದು ನೆಕ್ಸ್ಟ್ ಈ ಲೆವೆಲ್ ಹಂಗಿತ್ತು. ಈ ಥರ ಲೇಯರ್ ಆಗಿ ಕಟ್ಟಿಂಗ್ ಇತ್ತು. ಅಷ್ಟೊತ್ತಿಗೆ ಎಲ್ಲ ಹೇರ್ಸ್ ಎಲ್ಲ 2 ಭಾಗ ಇರುತ್ತಲ್ಲ, ಆ ಹೇರ್ಸ್ ಎಲ್ಲ ಹೋಗಿರುತ್ತೆ. ಅಷ್ಟು ಹೆಲ್ದಿಯಾಗಿರುತ್ತೆ. ಅಷ್ಟೊತ್ತಿಗೆ ಆ ಭಾಗದ ಹೇರ್ಸ್ ಬಂದ್ರೆ ಕೂದಲು ಸಹ ಗ್ರೋತ್ ಸಹ ಆಗ್ತಿಲ್ಲ. ಅದಕ್ಕೋಸ್ಕರ ಕಟ್ ಮಾಡೋದು ಅವಳು. ಆಯ್ತು, ಈಗ ಕೂದಲು ಹೇರ್ ಕಟ್ಟಿಂಗ್ ಅಂತೂ ಆಯ್ತು. ಇಷ್ಟು ಕೂದಲು ನಾನೀಗ ಅವಳಿಗೆ ಕೂದಲು ಕಟ್ ಮಾಡಿದೆ. ಫೈನಲ್ ಅದ್ರಂಗೆ ಸ್ಪ್ಲಿಟ್ ಹೇರ್ಸ್ ಎಲ್ಲ ತೋರ್ತಕೊಂಡು ಅದೆಲ್ಲ ಕೂದಲು ಕಟ್ ಮಾಡಿ ತೆಗೆದಿತ್ತು. ಫೈನಲ್ ರಿಸಲ್ಟ್ ಹೆಂಗೆ ಬಂತಂತ ನಾನು ನಿಮ್ಗೆ ತೋರಿಸ್ತೆ ಕಾಣಿ. ಈ ಥರ ಫೈನಲ್ ರಿಸಲ್ಟ್ ಬಂತು. ನಿಮಗೂ ಹೇರ್ ಕಟ್ಟಿಂಗ್ ಬೇಕಾದರೆ ಹೇಳಿ ಅಕ್ಕ. ಬಾಯ್.